ಇದು ಬ್ರಹ್ಮ ರಾಕ್ಷಸ ಗಾಯ್ಸ್. ಕೇಶವನಾಥ ಟೆಂಪಲ್ 1 ಕಿಲೋಮೀಟರ್ ಗಾಯ್ಸ್. ಎಷ್ಟು ಒಪ್ಪ ಐತೆ ಅಂದ್ರೆ ಹತ್ಸಕ್ಕೆ ಆಯ್ತಾ ಇಲ್ಲ ಗಾಡಿನ, ಎಂಟಾರ್ಕೆ ಹತ್ತುತ್ತಾ ಇಲ್ಲ. ಓ ಮೈ ಗಾಡ್ ಗಾಯ್ಸ್, ಬಂದಿದೀವಿ. ಇದೇ ನೋಡಿ ಕೇಶವನಾಥ ಸ್ವಾಮಿ ದೇವಸ್ಥಾನ, ಮೂಡುಗಲ್ಲು. ಲಿಂಗ ಸಿಗುತ್ತಂತೆ ಇಲ್ಲಿ ಕೈ ಹಾಕಿದ್ರೆ. ಇದೇ ನೋಡಿ ದೇವಸ್ಥಾನ. ಇದುವರೆಗೂ ಯಾರನ್ನು ಕಳ್ಸಿಲ್ವಂತೆ, ಬಂದಿದೀವಿ, ನೋಡ್ತಾ ಇದೀವಿ ಇವಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶೋಸ್ ಡೈರಿ ಯೂಟ್ಯೂಬ್ ಚಾನಲ್. ಇವಾಗ ನಾವು ಕೇಶವನಾಥ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ಅದೇ ರಿಷಬ್ ಶೆಟ್ಟಿ ಅವರೆಲ್ಲ ಬಂದು ಫೇಮಸ್ ಆಯ್ತಲ್ಲ ಒಂದು ಟೆಂಪಲ್ಲು, ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲಿಂದ ಓಡ್ತಾ ಇದ್ದೀವಿ ಅಂದರೆ ಕಮಲಶಿಲೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ವಿ. ಇದು ಮೂಲಸ್ಥಾನಕ್ಕೆ ಬಂದಿದ್ವಿ. ಮೂಲಸ್ಥಾನ ಗುಹೆ ಒಳಗಡೆ ಇತ್ತು, ಅದೇ ಇಲ್ಲಿ ಇವಾಗ ಕಾಡೊಳಗಡೆ ಹೋಗಿದ್ವಿ. ಅಲ್ಲಿಂದ ಹೋಗ್ತಾ ಇದ್ದೀವಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಇದು ಐ ಬಟನಲ್ಲಿ ಹಾಕಿರ್ತೀನಿ, ಐ ಬಟನ್ನಲ್ಲಿ ಹೋಗಿ ನೋಡಿ. ಇಲ್ಲಾಂದರೆ ಈ ವಿಡಿಯೋ ಮುಗಿಸ್ಕೊಂಡು ಹೋಗಿ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಎಂಡ್ ಸ್ಕ್ರೀನಲ್ಲಿ ಹೋಗಿ ನೋಡಿ. ಆ ವಿಡಿಯೋ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು 150 ಅಡಿ ಇರೋ ಗುಹೆ ಒಳಗಡೆ ಹೋಗಿ ಹೊರಗಡೆ ಬಂದ್ವಿ. ದೇವರೆಲ್ಲ ನೋಡಿಕೊಂಡು ಫುಲ್ಲು ವಿಡಿಯೋದಲ್ಲೇ ಇದೆ. ಎಕ್ಸ್ಪ್ಲನೇಷನ್ ಪೂಜಾರಿನೇ ಮಾಡಿರೋದು, ಅವರೇ ಹೇಳಿದ್ದಾರೆ. ಮತ್ತು ಹುಲಿ ಕೂಡ ಬರುತ್ತಂತೆ ವರ್ಷಕ್ಕೊಂದ್ಸಲಿ ಇಲ್ಲಿ. ಎಲ್ಲ ಫುಲ್ಲು ಆ ವಿಡಿಯೋದಲ್ಲೇ ಇದೆ. ಆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ಹೋಗಿ ಮಿಸ್ ಮಾಡೋಕೆ ಹೋಗ್ಬೇಡಿ. ಇವಾಗ ಕೇಶವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಗಾಯ್ಸ್. ಇಲ್ಲೇ ಅಂತೆ ನೋಡಿ, ಕಾಂತಾರ ಮೂವಿ ಎಲ್ಲ ಶೂಟಿಂಗ್ ಆಗಿದ್ದಿದ್ದು ಈ ಖಾಲಿ ಜಾಗದಲ್ಲಿ, ಮತ್ತು ಈ ಖಾಲಿ ಜಾಗದಲ್ಲಿ. ಇಲ್ಲಿ ನೋಡಿ, ಎಲ್ಲ ಇಲ್ಲೇ ಕ್ಲೀನ್ ಮಾಡಿದ್ದಾರೆ ಜಾಗ ಫುಲ್ಲು. ಇಲ್ಲೇ ಅಂತೆ ಕಾಂತಾರ ಶೂಟಿಂಗ್ ಆಗಿದ್ದು, ಕೇಶವನಾಥ ಟೆಂಪಲ್ಗೆ ಹೋಗೋ ರೋಡಲ್ಲಿ. ರೋಡ್ ನೋಡಿ ಗಾಯ್ಸ್ ಹೆಂಗೈತೆ, ಮಸ್ತಾಗಿ ಗಾರ್ಡ್ ಸೆಕ್ಷನ್ ಫುಲ್ಲು. ಓ ಈ ಕಡೆ ನೋಡಿ ಗಾಯ್ಸ್, ಫುಲ್ಲು ಪಾತಾಳ. ನೀನ್ ನೋಡ್ಬೇಡ ಗಾಯ್ಸ್, ನೀನ್ ಸಾಕು. ಇವನು ತಿರ್ಗಿ ನೋಡ್ತಾವನ ಆ ಕಡೆ. ಮೂಡುಗಲ್ಲು ಕೇಶವನಾಥ ಟೆಂಪಲ್ ಈ ಕಡೆ 9 ಕಿಲೋಮೀಟರ್ಸ್ ಐತೆ ನೋಡಿ. ಫುಲ್ಲು ಹಳ್ಳಿ ರೋಡು, ಪ್ಯೂರ್ ಹಳ್ಳಿ ಇದು. ನೋ ನೆಟ್ವರ್ಕ್, ಒಂದು ಸ್ವಲ್ಪನೂ ನೆಟ್ವರ್ಕ್ ಇಲ್ಲ ಗಾಯ್ಸ್ ಯಾರ ಫೋನಲ್ಲೂ. ರೋಡ್ ಕೂಡ ಹಂಗೆ ಐತೆ. ಸಿಂಹಕ್ಕೆ ನಿದ್ದೆ ಬಂದೈತೆ, ಮಲ್ಕೊಬಿಟ್ಟೈತೆ ಗಾಡಿ ಮೇಲೆ. ಅದು ಕೀ ಎಲ್ಲ ಆನ್ ಮಾಡಿ ಮಲ್ಕೊಂಡೈತೆ ಗಾಡಿದು. ಹೋಗ್ತಾ ಇದ್ವಿ ಕೇಶವನಾಥ ಟೆಂಪಲ್ಗೆ. ಮನೋಜಣ್ಣಂಗೆ ಸರಿಯಾದ ನಿದ್ದೆ ಬಂದೈತೆ, ಊಟ ಮಾಡಿದ್ದಕ್ಕೆ. ಅದಕ್ಕೆ ನಿಲ್ಲಿಸಿ ಸೈಡ್ಗೆ ಗಾಡಿ ಸೈಡ್ಗೆ ಅದಕ್ಕೆ ನಿಲ್ಲಿಸಿ ಒಂದು ಪವರ್ ನ್ಯಾಪ್ ತಗೊಂಡು ಇವಾಗ ಮನೋಜಣ್ಣ ಸೀದಾ ಕೇಶವನಾಥ ಟೆಂಪಲ್. ಇನ್ನು 3 ಕಿಲೋಮೀಟ್ರ್ ಐತೆ, ವೆಯ್ಟ್ ಮಾಡಿ. ನೀರು ಹರಿಯುತ್ತೆ, ಆದರೆ ಇವಾಗ ಬಿಸಿಲಲ್ವಾ ಫುಲ್ಲು ಬತ್ತೋಗೈತೆ. ನದಿ ಅನ್ಸುತ್ತೆ ಇದು, ಅದು ಹೊಳೆ, ನೀರು ಹರಿಯುತ್ತೆ. ಲೇಕ್ ಫುಲ್ ಇಂಗ್ಲೀಷ್. ವಾಟ್ ಕ್ಯಾನ್ ಯು ಡೂ? ಅಡಿಕೆ ಮರ ನೋಡಿ ಅಪ್ಪ, ಫುಲ್ ಬಿಸ್ನೆಸ್. ಅಡಿಕೆ ಮರ ಫುಲ್ ಬಿಸ್ನೆಸ್ ಅಂತೆ. ಅಲ್ಲ ಅಷ್ಟು ಹತ್ರ ಇಕ್ಕವರಲ್ಲ. ಅದಾಗೆ ಅದು ಒಂದ್ ಮರ ಹತ್ತಿತ್ರ, ಅದಾದ್ಮೇಲೆ ಅಲ್ಲೇ ಜಂಪ್ ಹೊಡಿತಾರೆ ನೆಕ್ಸ್ಟ್ ಮರ. ಅಲ್ಲ ಜಂಪ್ ಹೊಡಿಯೋದು ಗೊತ್ತು, ಅಷ್ಟೊಂದು ಹತ್ರ ಒಳ್ಳೆ ಕಡ್ಡಿಗಳ ಥರ ಎಲ್ಲ ಪಕ್ಕ. ದುಡ್ಡು ಬೇಕಾದ್ರೆ ಫುಲ್ಲು ದೊಡ್ಡ ಕಾಡು. ಕಾಡಲ್ಲಿ ಇದೊಂದು ಹುಲಿ. ಹೆಬ್ಬುಲಿ ನಾನು ಹೊಡ್ದ ಅಂದ್ರೆ ಹೆಬ್ಬುಲಿ ಕಟಿಂಗ್ ನೋಡಿ ಗಾಯ್ಸ್. ಹೆಬ್ಬುಲಿ ನಾಳೆ ಕಟ್ಟಿಂಗ್ ಮಾಡ್ತೀನಿ. ಪೂರಾ ಶಾರ್ಟ್ ಹೇರ್. ಶಿಸ್ತು ಅಂತ ಶಿಸ್ತು. ಜಾಗ ಮಾತ್ರ ನೆಟ್ವರ್ಕ್ ಅಂತೂ ಒಂಚೂರು ಇಲ್ಲ, ಆದರೆ ಜಾಗನೇ ಎಷ್ಟು ಖುಷಿ ಕೊಡ್ತೈತೆ. ಗಾಯ್ಸ್, ಕೇಶವನಾಥ ಟೆಂಪಲ್ 1 ಕಿಲೋಮೀಟರ್ ವಿತ್ ಫುಲ್ಲು ಮಣ್ಣು, ಕಾಡು, ಕಲ್ಲು, ಧೂಳು. ಅಬ್ಬಾ ಗಾಡಿನೇ ಹತ್ತುತ್ತಾ ಇಲ್ಲ, ಅಷ್ಟು ಒಪ್ಪೈತೆ ಗಾಯ್ಸ್. ಎಷ್ಟು ಒಪ್ಪೈತೆ ಅಂದರೆ ಹತ್ಸಕ್ಕೆ ಆಯ್ತಾ ಇಲ್ಲ ಗಾಡಿನ, ಎಂಟಾರ್ಕೆ ಹತ್ತುತ್ತಾ ಇಲ್ಲ. ಓ ಮೈ ಗಾಡ್. ಹತ್ರಿ ನಿಧಾನಕ್ಕೆ ಎಕ್ಸಲೇಟರ್ ಕೊಡು, ಜಾರುತ್ತೆ. ನಿಧಾನ ಕೊಡು, ಫುಲ್ ಎಕ್ಸಲೇಟರ್ ಕೊಡು. ಆಯ್ತಿಲ್ಲ. ಫುಲ್ಲು ಅಷ್ಟು ಮರಳೈತೆ, ಅಷ್ಟು ಹೈಟ್ ಐತೆ. ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ, ಆದರೆ ಗಾಡಿನೇ ಹತ್ತುತ್ತಾ ಇಲ್ಲ ನೋಡಿ, ಅಷ್ಟು ಐತೆ ಗಾಯ್ಸ್. ಕಾಡು ಮಾತ್ರ ಸಕ್ಕತ್ತು ಗಾಯ್ಸ್. 2 ಬ್ರೇಕ್ ಹಿಡಿದ್ರು ಗಾಡಿ ನಿಲ್ತಾ ಇಲ್ಲ, ಹಂಗೆ ಐತೆ.
ಹತ್ತಾ ಇದೀವಿ. ಅವ್ರದ್ದು ಎಂಟರ್ಕು ಗಾಯ್ಸ್ ಆರಾಮಾಗಿ ಹತ್ಬಿಡ್ತಾರೆ. ಹಾಗೆ ಗಾಡಿ ಪಿಕಪ್ಪಿಲ್ಲ ಅಷ್ಟು ಗಾಯ್ಸ್. ಇಲ್ಲಿಗೆ ಗಾಡಿ ಲಾಸ್ಟು ಸ್ಟಾಪು. ಇಲ್ಲಿಂದ ಡೌನ್ಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ ಇವಾಗ ಇಲ್ಲೇ ಡೌನಲ್ಲಿ ಇರೋದು ದೇವಸ್ಥಾನ ಅಂತ ಅನ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಇದು ಸುತ್ತ ಫೆನ್ಸ್ಗೆ ಫುಲ್ ಕರೆಂಟ್ ಸಪ್ಲೈ ಇಲ್ಲೇ. ರಾತ್ರಿ ಹೊತ್ತೆಲ್ಲ ಬರೋಕ್ಕೆ ಆಗಲ್ಲ, ಇಲ್ಲಿ ಫುಲ್ಲು ಫೆನ್ಸು ಕರೆಂಟ್ ಇರುತ್ತೆ. ಪ್ರಾಣಿಗಳು ಬರಬಾರ್ದಂತ ಈ ಥರ ಹಾಕಿರೋದು. ಮತ್ತು ಇದೆಲ್ಲ ಫುಲ್ ಡೆವಲಪ್ ಆಗಿರಲಿಲ್ವಂತೆ, ಇವಾಗ ಡೆವಲಪ್ ಆಗಿರೋದಂತೆ. ಇದು ಮೆಟ್ಲೆಲ್ಲ ಹಾಕೋರೆ. ನೋಡೋಣ ಬನ್ನಿ. ದೇವಸ್ಥಾನ ಪೂಜೆ ನಡೀತೈತೆ ಹೊರಗಡೆ. ಫುಲ್ಲು ಕಲ್ಲೆಲ್ಲ ಕೊರ್ದು ನೀಟಾಗಿ ಇದೆಲ್ಲ ನೋಡಿ. ಬಂಡೆ ಡೈರೆಕ್ಟ್ ಬಂಡೆ ಕೊರ್ದಿರೋದು ಇದು. ಅಲ್ಲೊಂದು ಕೇವ್ ಐತೆ. ಹಾಂ, ದೇವಸ್ಥಾನ ಅಲ್ಲೇ ಇದೆ. ಬನ್ನಿ ಹೋಗೋಣ. ಎಕ್ಸೈಟೆಡ್ ಅಂದರೆ ಇವನು ಆನ್ಸೈಟಿ ಅಂತೆ. ಡಿಪ್ರೆಷನ್, ಆನ್ಸೈಟಿ. ಬನ್ನಿ ಗೈಸ್ ಹೋಗೋಣ ಇವಾಗ. ಎಲ್ಲಿ ಗುರು? ಓ ಮೀನು ಗಾಯ್ಸ್ ಇಲ್ಲಿ ನೋಡಿ. ಅಲ್ಲಿ ಆಗಳ ಮಾರ್ಕೆಟಲ್ಲಿ ನೋಡಿದ್ವಲ್ಲ, ಬಂಗಡೆ ಅಂತೆ. ಬಂಗಡೆ ಅಲ್ಲ, ಅದು ಶಾರ್ಕ್. ಅಲ್ಲಿ ಶಾರ್ಕ್ ಅಲ್ಲ, ಅದು ಇದು ಕ್ಯಾಟ್ ಫಿಶ್. ದೇವ್ರದಲ್ಲ ಮೀನದು. ಹೌದು, ಬಾಲ ಆಯ್ತಲ್ಲ ಇದು ಕ್ಯಾಟ್ ಫಿಶ್. ಫಿಶ್ ಅಲ್ಲಿ ಒಳಗಿರುತ್ತೆ ನೋಡಿ. ನೋಡಿ ಗಾಯ್ಸ್, ಅದು ಒಳಗಡೆ ಇರುತ್ತಲ್ಲ ಇವಾಗ ಮೀನು, ಅದ್ರದ್ದು ಈಚೆ ಕಡೆ ಇಲ್ಲಿ ಕಲ್ಲಲ್ಲಿ ಕೊಡ್ದಿದ್ದಾರೆ ಹಂಗೆ. ಅದು ನೋಡಿ ಅಲ್ಲಿ ಮೇಲೆ ಇರೋದಕ್ಕೆ ಬೆಟ್ಟಕ್ಕೆ ಅಟ್ಯಾಚ್ ಆಗಿರೋದು. ಇದು ಕೊಡ್ದವ್ರೆ. ಇದು ಅನ್ಸುತ್ತಲ್ಲ, ಮರದ್ದ ಇಲ್ಲ ಅಂದ್ರೆ ದನದ್ದ? ಇದೆಲ್ಲ ಹೊಸ್ದಾಗಿ ಮಾಡಿರೋದಂತೆ. ಗಾಯ್ಸ್ ಬಂದಿದ್ದೀವಿ ಶ್ರೀ ಕೇಶವನಾಥ ದೇವಸ್ಥಾನ, ಮೂಡಗಲ್ಲು. ಗೈಸ್ ಇದೇ ನೋಡಿ ಕೇಶವನಾಥ ಸ್ವಾಮಿ ದೇವಸ್ಥಾನ, ಮೂಡಗಲ್ಲು. ಇಲ್ಲಿ ಇಳಿತಾ ಇದ್ದೀವಿ ಇವಾಗ. ನೀರು ಪ್ಯಾಂಟೆಲ್ಲ ಮರ್ಚ್ಕೊಂಡು. ನಡಿ, ಏನಾಗಲ್ಲ, ಹಾವೇನಿರಲ್ಲ. ಹಾವಿದ್ರೂ ಎದುರು ಬೇಡ, ಅದು ಕೆರೆ ಅವಷ್ಟೇ ಇರುತ್ತೆ. ಬಾಬಾ ಏನಾಗಲ್ಲ. ಹಾವಿದ್ರೆ ಆ ಸಂಧಿಗಳಲ್ಲಿ ಇರುತ್ತೆ, ಇಲ್ಲಿರಲ್ಲ. ಗಾಯ್ಸ್ ಇದೆ ನೋಡಿ, ಫುಲ್ಲು ಫೇಮಸ್ ಆಗಿರೋದು. ನೀನಿಲ್ಲ ಅಲ್ಲಿ ಲಿಂಗ ಸಿಗುತ್ತಂತೆ ಇಲ್ಲಿ, ಕೈ ಹಾಕಿದ್ರೆ ಆಯ್ತಾ. ಗಾಯ್ಸ್ ಇದೆ ನೋಡಿ ದೇವರು. ಒಳ್ಳೊಳ್ಳೆ ಕೆಲಸಗಳಾಗಿದೆ. ನಿಮ್ಮ ಬೇಡಿಕೆ ನ್ಯಾಯಯುತವಾಗಿರಬೇಕು, ಇನ್ನೂ ತೊಂದರೆ ಆಗಿರೋದು ಅಂತ ಕೇಶವನಾಥೇಶ್ವರ. 10 ಜನ ಬೇಕು, 40,000 ಖರ್ಚು ಬರ್ತದೆ. ಆ ಲಿಂಗವನ್ನು ಕೊಟ್ಟು ಬೇಡ್ಕೋಬೇಕು. ಕೆಲಸ ಆದ ಮಾತ್ರ ಮಾಡಿಸುವಂಥದ್ದು. ಮುಂದಿನ ಹರಕೆ ಇದೆ, ದೇವರು ಇಂಥ ಒಂದು ಕೆಲಸ ಮಾಡಿಕೊಟ್ಟು ಸುಂದರ ಅಭಿಷೇಕ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಡು. ಈ ಟೆಂಪಲ್ಗೋಸ್ಕರನೇ ನಾನು ಅವತ್ತಿಂದ ಮಂಗಳೂರು ಅಂತ ಹೇಳ್ತಾ ಇದ್ದಿದ್ದು. ಇವಾಗ ಇದೇ ಟೆಂಪಲ್ ಒಳಗಡೆ ನಿಂತ್ಕೊಂಡಿದ್ದೀನಿ. ಗಾಯ್ಸ್ ಅಲ್ಲಿ ಗುಳ್ಳೆ ಬರ್ತೈತಲ್ಲ, ಅಲ್ಲಿ ಮೀನೈತೆ. ಅರೆ ಇಲ್ಲಿ ಮಣ್ಣು ಗಲೀಜಾಗಿರೋದಕ್ಕೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದು ನೋಡಿ ಗಾಯ್ಸ್, ಇದು ಮುಂಚೆ ಫೇಮಸ್ ಆಗೋಕ್ಕಿಂತ ಮುಂಚೆ ಇದ್ದಿದ್ದು. ಇಷ್ಟು ಮೀನುಗಳು ಇರ್ತಿತ್ತು ಅವಾಗ. ಫೇಮಸ್ ಆದ್ಮೇಲೆ ಜನ ಯಾವಾಗ ಜಾಸ್ತಿ ಆದ್ರು ಅವಾಗ ಮೀನುಗಳೆಲ್ಲ ಕಮ್ಮಿ ಆಗೋಗಿದೆ. ಮೀನ್ ನೋಡ್ಬೇಕು. ಮೀನೆಲ್ಲ ಮಳೆಗಾಲದ ಬರ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಮಳೆ ಇರ್ತದೆ. ನೀರೆಲ್ಲ ಹೊರಗಡೆ ಎಲ್ಲ ಮೀನು ತಿರ್ತಾ ಇರ್ತದೆ. ಇದೇ ನೋಡಿ ದೇವಸ್ಥಾನ. ಈಗೆಲ್ಲ ಇಲ್ಲೆಲ್ಲ ಬರುತ್ತಲ್ಲ, ಉಂಟು, ಆದ್ರೆ ಈಗ ಇಲ್ಲ, ಗೊತ್ತಾಗಲ್ಲ. ಮಳೆಗಾಲದಲ್ಲಿ ನಿಮ್ಗೆ ನೀರು ಸಿಕ್ಕಾಪಟ್ಟೆ ಮೀನು. ಅಲ್ಲಿ ಲಾಸ್ಟಲ್ಲಿ ಐತೆ ಇವಾಗಲೂ. ಅಲ್ಲಿ ನೋಡಿ ಬಬಲ್ಸ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಎಲ್ಲ ಮೀನುಗಳು ಫುಲ್ಲು ಸೌಂಡ್ ಬರ್ತೈತಲ್ಲ, ಬಬಲ್ಸ್ ಥರ. ಅರೆ ಮೀನು ಇಲ್ಲಿ ಹತ್ರ ಬರಲ್ಲ, ಮೀನೇನು ಹತ್ರ ಬರಲ್ಲ ಗಾಯ್ಸ್. ಯಾಕಂದರೆ ಫುಲ್ಲು ಗಲೀಜಾಗಿಬಿಟ್ಟಿದೆ ನೀರು. ಯಾಕಂದರೆ ದಿನ ಎಷ್ಟೊಂದು ಜನ ಬರ್ತಾರಂತೆ ಇಲ್ಲಿ, ಸಾವಿರಾರು ಜನ. ಅದಕ್ಕೆ ನೀರು ಗಲೀಜಾಗಿರೋದಕ್ಕೆ ಬರಲ್ಲ ಗಾಯ್ಸ್. ಇಲ್ಲಿ ಒಳಗಡೆ ಲಿಂಗ ಇರುತ್ತೆ. ಲಿಂಗ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಡೋದಷ್ಟೇ. ಬನ್ನಿ ಹೊರಡೋಣ. ಸಕ್ಕತ್ತಾಗೈತೆ ಗೈಸ್ ಇದು ಕೂಡ. ಮತ್ತು ಇಲ್ಲೆಲ್ಲ ಹಾವುಗಳೆಲ್ಲ ಇರುತ್ತೆ. ಆ ರೈಸಲ್ಲಿ ಒಂದು ಕಾಣಿಸ್ತಾ ಇಲ್ಲ. ಯಾರೋ ವಿಡಿಯೋ ಮಾಡಿ ಹಾಕಿದ್ರು. ಕೆರೆ ಹಾವು ಎಲ್ಲ ಅಲ್ಲೇ ಇತ್ತು ಕಲ್ಲತ್ರ. ಮೀನು ಕಚ್ಕೊಂಡು ಓಡಾಡ್ತಾ ಇರುತ್ತೆ ಅಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ
ನಾಗರ ದೇವರು ಕೂಡ ಇಕ್ಕವ್ರೆ ಅಷ್ಟೇ. ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ, ಯಾಕಂದರೆ ಬೀಚ್ಗೆ ಹೋಗಬೇಕು. ನೋಡಿ ಇಲ್ಲಿಂದ ಡೈರೆಕ್ಟ್ ದೇವ್ರು ಕಾಣುತ್ತೆ. ಅಡ್ಡ ನಿಂತವ್ರೆ, ಅದಕ್ಕೆ ಕಾಣಲ್ಲ. ಇವಾಗ ಹೊಡೋಣ ಬನ್ನಿ. ಎಲ್ಲ ಇನ್ನೂ ರೆಡಿ ಮಾಡ್ತಾವ್ರಂತೆ. ಇಲ್ಲಿ ವೀರಭದ್ರ ದೇವರೈತೆ, ಅಲ್ಲೊಂದು ದೇವರೈತೆ. ಶಿವಲಿಂಗ ಕಡೆಗೆ ಕಲಶ ಬ್ರಹ್ಮ ರಾಕ್ಷಸ ಕಡೆ ತಲೆ ಕೂದಲೆ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಅಲ್ಲೇನೋ ಇದೆಯಂತೆ, ನೋಡೋಣ. ಬ್ರಹ್ಮ ರಾಕ್ಷಸ ಬನ್ನಿ ಗಾಯ್ಸ್, ಇವಾಗ ಅಲ್ಲಿ ಇವಾಗ ನೋಡೋಣ ಏನೈತೆ ಅಂತ. ಕೆರೆ ಉಂಟು ಅದು ಪಕ್ಕ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮಂಗಳಾರತಿ ಕೊಡ್ತವ್ರೆ. ಹೌದು. ಮತ್ತೆ ಮಂಗಳಾರತಿ ಕೊಡಬೇಕು ತಾನೆ, ದುಡ್ಡು ಕೊಟ್ಟವ್ರು ಮಾತ್ರ ಮಂಗಳಾರತಿ. ಯಾಕೆ ಅಡುಗೆ ಮಾಡೋಕ್ಕೆ ಕೆರೆ ಅಂತ ಕೆರೆ ಮಕ್ಕಳು ನೀರೆಲ್ಲ ಇನ್ನ ಫುಲ್ ಎಲ್ಲ ಇದು ಮಾಡ್ತಾವ್ರೆ, ರೆಡಿ ಮಾಡ್ತಾವ್ರೆ. ಒಂದೊಂದೇ ಎಲ್ಲ ಕಡೆ ಗುಂಡಿ ಗುಂಡಿ ಮಾಡಿಬಿಟ್ಟವ್ರೆ ನೀರು ನಿಂತ್ಕೊಳ್ಳಿ ಅಂತ. ಹಾಂ, ಎಷ್ಟು ತೆಳ್ಳು ಐತೆ ನೋಡಿ ನೀರು, ಕ್ಲಿಯರ್ ಆಗೈತೆ. ಇಲ್ಲೆಲ್ಲೋ ಎಲ್ಲ ಕೆತ್ತಿದ್ರಂತೆ ಚೆನ್ನಾಗಿ, ಆದರೆ ಎಲ್ಲಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ. ಓ ಚಪ್ಪಲಿ ಇಲ್ಲೇ ಬಿಡು. ಓ ಮೈ ಗಾಡ್, ಕಲ್ಲಲ್ಲ ಕೆತ್ತದ್ದು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಕಲ್ಲು ಫುಲ್ಲು ಒಂದು ಬಂಡೆ ಕಲ್ಲು ಇರುತ್ತಲ್ಲ, ಆ ಕಲ್ಲಲ್ಲಿ ಕೆತ್ತಿರೋದು ಇದು. ಇಲ್ಲಿ ಇದುವರೆಗೂ ಯಾರನ್ನೂ ಕಳಿಸಿಲ್ವಂತೆ, ಇಷ್ಟು ದಿವಸ ಫಿನಿಶ್ ಆಗಿಲ್ವಂತೆ. ಇದು ಇವಾಗ ಫಿನಿಶ್ ಆಗೈತೆ, ನೀವು ಹೋಗ್ಬೋದು ಹೋಗಿ ಅಂದರು. ವ್ಲಾಗ್ ಮಾಡ್ತಾಯಿದ್ವಲ್ಲ, ಅದಕ್ಕೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಇವಾಗ ಇನ್ನು ಬ್ರಹ್ಮ ರಾಕ್ಷಸ ಮತ್ತು ಕಳಸ ಎಲ್ಲ ಇಕ್ಕಿದ್ದಾರೆ. ಫುಲ್ಲು ಬಂಡೆ ಕಲ್ಲಿದು, ಬಂಡೆ ಕಲ್ಲಲ್ಲಿ ಕೆತ್ತಿರೋದು ಇದು ಸುತ್ತ. ನೋಡಿ ಹಿಂದೆಗಡೆ ಎಲ್ಲ ಗ್ಯಾಪ್ ಐತೆ, ಆದರೆ ಹಿಂದೆಗಡೆ ಎಲ್ಲ ಕಾಲಿಕ್ಕೊಂಡು ಹೋಗ್ಬೇಕು ಅಂತ ನಾವು ಹೋಗಲ್ಲ ಈಗ. ಇಲ್ಲಿ ನೋಡಿ, ಇದೇನು ಇದು ಬ್ರಹ್ಮ ರಾಕ್ಷಸ ಗಾಯ್ಸ್. ಮತ್ತು ಇದು ಹುಲಿ ಅಂತೆ, ಸಕ್ಕತ್ತಾಗೈತೆ ಗಾಯ್ಸ್ ಹುಲಿ. ನೋಡಿ ಎಷ್ಟು ದೊಡ್ಡದೈತೆ. ಫುಲ್ಲು ಒಂದು ಬಂಡೆ ಕಲ್ಲಿದು, ಒಂದು ಬಂಡೆ ಕಲ್ಲಲ್ಲಿ ಈ ಥರ ಕೆತ್ತಿರೋದವರು ಗಾಯ್ಸ್. ಇಲ್ಲಿ ನೋಡಿ ತಲೆ ಬುಡೆ ಅವ್ರ ಹತ್ರನೇ ಕೇಂಬ ಹಂಗಾರೆ ಹೆಂಗೆ ಕೆತ್ತವ್ರು ಇದು. ಮತ್ತು ಇಲ್ಲಿ ಕತ್ತಿ ತಲೆ ಬುಡೆ ಪಕ್ಕದಲ್ಲೇ ಕತ್ತಿ ಇದೆ. ಮತ್ತು ಇದು ನೋಡಿ ಸಕ್ಕತ್ತಾಗಿ ಕೆತ್ತವ್ರೆ ಮಾತ್ರ. ತಲೆ ಬುಡೆ ಎರಡೂ ಇದೆ ಇಲ್ಲಿ. ಎಷ್ಟು ದೊಡ್ಡದೈತೆ ನೋಡಿ ಇದು. ಕಣ್ಣಲ್ಲಿ ಎಲೆ ಬಿದ್ದೈತೆ ಅಲ್ಲಲ್ಲಾಗಿ. ಮತ್ತು ಇಲ್ಲೊಂದು ಚಿಕ್ಕ ದೇವ್ರದ್ದು ಕೂಡ ಕಟ್ಟವ್ರೆ. ಬನ್ನಿ ಇಲ್ಲಿ ಅಷ್ಟೇ ಗಾಯ್ಸ್. ಇಷ್ಟು ದಿವಸ ಇಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ, ಇವಾಗ ಫಿನಿಶಿಂಗ್ ಆಗೈತೆ, ಬರ್ಬೋದು ಇಲ್ಲಿಗೆ ನೀವು. ಇಲ್ಲಿ ಒಂದೆರಡು ಹಳ್ಳ ಮಾಡವ್ರೆ, ಏನಕ್ಕಂತ ಗೊತ್ತಿಲ್ಲ. ನೆಕ್ಸ್ಟು ಇದನ್ನು ಡೆವಲಪ್ ಮಾಡ್ತಾರೆ ಅನ್ಸುತ್ತೆ, ಏನಾದ್ರು ಒಂದು ಮಾಡಿ. ಇಷ್ಟು ಜಾಗ ಐತೆ, ಖಾಲಿ ಜಾಗ, ಏನಾದ್ರು ಒಂದು ಮಾಡೇ ಮಾಡ್ತಾರೆ. ಬನ್ನಿ ಇವಾಗ ನಾವು ಹೊರಡೋಣ. ಕೋಡಿ ಬೀಚ್ಗೆ ಹೋಗ್ಬೇಕು ಇವಾಗ ಫಸ್ಟು ಬೇಗ. ಅಲ್ಲಿ ಒಳಗಡೆ ಮತ್ತು ಪೂಜಾರಿ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ಏನಾದ್ರು ಒಂದು ಬೇಡ್ಕೊಂಡು ಹೋಗಿ, ಬೇಡ್ಕೊಂಡು ಅದು ಸಕ್ಸಸ್ ಆದಮೇಲೆ ಬಂದು ನೀವು ಈ ಥರ ಅಭಿಷೇಕ ಏನಾದ್ರು ಒಂದು ಮಾಡಿಸಿ. ಅಲ್ಲಿವರೆಗೂ ಏನು ಮಾಡ್ಸೋದು ಬೇಡ, ಅದೇನಾದ್ರು ಸಕ್ಸಸ್ ಆಗುತ್ತಲ್ಲ ಅವಾಗ ಮಾತ್ರ ಬಂದು ಮಾಡಿಸಿ ಅಂತ ಹೇಳ್ತಾಯಿದ್ರು ಎಲ್ಲರಿಗೂ. ಗಾಯ್ಸ್ ಚಪ್ಪಲಿನೇ ಮರ್ತೋಗ್ಬಿಟ್ಟಿದ್ದೀನಿ ಗಾಯ್ಸ್, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನೋಡ್ತಾ ಚೆನ್ನಾಗೈತೆ ಅಂತ ವಾಪಸ್ ಹೋಗ್ತಾಯಿದ್ದೀನಿ. ಅವರೆಲ್ಲ ಹೋದರು. ಪ್ಲೇಸ್ ಎಷ್ಟು ಚೆನ್ನಾಗೈತೆ, ನೋಡ್ತಾ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಚಪ್ಪಲಿನೇ. ಬನ್ನಿ ಇವಾಗ ಹೋಗ್ಬಿಟ್ಟು ಚಪ್ಪಲಿ ಎತ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ವಾಪಸ್ ಬಂದಿದ್ದಕ್ಕೆ ಇದು ಕಾಣಿಸ್ತು ನನಗೆ ಬುಡೆ. ಯಾರೋ ಚಿಕ್ಕದು ಬುಡೆ ಮಾಡಿಕೋರೆ ಸೇಮ್ ಅದೇ ಥರ. ಗಾಯ್ಸ್ ಬಂದೆ ನೋಡಿ ಯಾವ ಥರ ಇದೆ ಈ ಜಾಗ. ಇಲ್ಲೇ ಚಪ್ಪಲಿ ಬಿಟ್ಬಿಟ್ಟೋಗಿದೆ. ಇಲ್ಲಿ ನಾಗಕಲ್ಲು, ಇಲ್ಲಿ ಕಳಸ, ಅಲ್ಲಿ ಹುಲಿ, ಮತ್ತು ಹಂಗೆ ಆ ಕಡೆ ಹೋದರೆ ಅಲ್ಲಿ ಬುಡೆ ಐತೆ. ಇವಾಗ ಚಪ್ಪಲಿ ಹಾಕ್ಕೊಂಡೆ ಹೊಡ್ತಾಯಿದ್ದೀನಿ ಅಷ್ಟೇ.
ಗೈಸ್ ಇಲ್ಲಿ ನೋಡಿ ಹಸುಗಳು ಐತೆ ಇಲ್ಲಿ. ಇದು ಬೇರೆ ಹಸು, ಇದು ನಾರ್ಮಲ್ ಇಂಡಿಯನ್ ಹಸು ಅಲ್ಲ ಇದು. ನನ್ನ ಹತ್ರ ಏನೂ ಇಲ್ಲ ಕೈಯಲ್ಲಿ. ಬನ್ನಿ ಗಾಯ್ಸ್ ಇವಾಗ ಓಡೋಣ. ಫುಲ್ಲು ಡೆವಲಪ್ ಮಾಡ್ತಾವ್ರೆ, ಇನ್ನೂ ಚೆನ್ನಾಗಿ ಡೆವಲಪ್ ಆಗಲಿ. ನಾವು ಓಡ್ತಾ ಇದ್ದೀವಿ ಅಷ್ಟೇ. ಇಲ್ಲೆಲ್ಲ ನೋಡಿ ಈ ಥರ ಕೆಂಪು 2026 ನೋಡಿ, 2026 ಇದೆಲ್ಲ ಡೆವಲಪ್ ಆಗ್ತಾ ಇರೋದಕ್ಕೆ 2026 ಅಂತ ಹಾಕೋರೆ. ನಾವು ಬಂದಿರೋ ಬನ್ನಿ ಹೊರಡೋಣ. ಅವ್ರು ಕಾಯ್ತವ್ರೆ ಮೇಲೆ. ಚಪ್ಪಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ನಾನು. ಎಂಟ್ರೆನ್ಸಲ್ಲಿ ಬಾವುಟ ಕೂಡ ಹಾಕೋರು ನೋಡಿ, ಓಂ ಕೇಸರಿ. ಪಾರ್ಕಿಂಗಿಗೂ ಫುಲ್ಲು ಜಾಗ ಐತೆ, ದೊಡ್ಡ ಜಾಗ. ಅಂಗಡಿ ಫುಲ್ಲೆಲ್ಲ ನೀಟಾಗಿ ಡೆವಲಪ್ ಮಾಡ್ತಾವ್ರೆ, ಮಾಡಲಿ ಇನ್ನು ಅಷ್ಟೇ. ಇವಾಗ ಓಡ್ತಾ ಇದ್ದೀವಿ ಗಾಯ್ಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಸಿಟ್ ಮಾಡಿ ಇಲ್ಲಿ ಪ್ಲೇಸಿಗೆ. ಮತ್ತು ಪ್ಲೇಸ್ಗೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗೈತೆ. ಇನ್ನು ಡೆವಲಪ್ ಕೂಡ ಆಗ್ತೈತೆ, ಡೆವಲಪ್ ಕೂಡ ಆಗಿರುತ್ತೆ ನೀವು ಬರೋಷ್ಟರಲ್ಲಿ. ಆಮೇಲೆ ಇದೇ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಅವ್ರು ಬಂದಿದ್ದು. ಅದಾದಮೇಲೆ ಜಾಸ್ತಿ ಜನ ಬರೋಕ್ಕೆ ಫೇಮಸ್ ಆಯಿತು. ಲಾಸ್ಟ್ ವಿಡಿಯೋದಲ್ಲಿ ಕಮಲಶಿಲಾ ದುರ್ಗಾಪರಮೇಶ್ವರಿ ಟೆಂಪಲ್ಗೂ ಹೋಗಿದ್ವಿ. ಅದು ಮೂಲ ಸ್ಥಳನೂ ಇದೇ ಥರ ಸೇಮು ಗುಹೆ ಒಳಗಡೆ ಇದ್ದಿದ್ದು. ಆ ವಿಡಿಯೋ ಇವಾಗ ಎಂಡ್ ಸ್ಕ್ರೀನಲ್ಲಿ ಕೂಡ ಅದೇ ಬರುತ್ತೆ. ನೀವಿನ್ನೂ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ, ಚೆನ್ನಾಗೈತೆ. ಮತ್ತು ವಿಸಿಟ್ ಮಾಡಿ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.